ಇಂದು 8ನೇ ದಿನದ ವಿಧಾನಸಭೆ ಅಧಿವೇಶನ ಆರಂಭವಾಗಿದೆ. ವಿಧಾನಸಭೆ ಕಲಾಪದಲ್ಲಿಂದು ಒಳ ಮೀಸಲಾತಿ ಸೇರಿದಂತೆ ಕಾಲ್ತುಳಿತ ದುರಂತದ ವಿಚಾರವಾಗಿ ವಾಕ್ ಸಮರವೇ ನಡೆಯುವಂತಹ ಸಾಧ್ಯತೆ ಇದೆ. ನಾಗಮೋಹನ್ ದಾಸ್ ವರದಿ ಜಾರಿ ಬಗ್ಗೆಯೂ ಚರ್ಚೆಗೆ ಸದನದಲ್ಲಿ ಪ್ರತಿಪಕ್ಷಗಳು ಪಟ್ಟು ಹಿಡಿಯುವಂತಹ ಸಾಧ್ಯತೆ ಹೆಚ್ಚಿದೆ. ನಾಗಮೋಹನ್ ದಾಸ್ ವರದಿ ಜಾರಿ ಸಂಬಂಧ ನಿನ್ನೆ ಸದನದಲ್ಲಿ ಹೇಳಿಕೆಯನ್ನ ದಾಖಲಿಸಿದ್ರು ಸಿಎಂ ಸಿದ್ದರಾಮಯ್ಯ. ಇದೇ ವಿಚಾರವಾಗಿ ಚರ್ಚೆಗೆ ಅವಕಾಶ ನೀಡುವಂತೆ ಪ್ರತಿಪಕ್ಷಗಳು ಪಟ್ಟು ಹಿಡಿಯುವಂತಹ ಸಾಧ್ಯತೆ ಇದೆ. ಒಳ ಮೀಸಲಾತಿ ಸಂಬಂಧ ಮಾತನಾಡಲು ಅವಕಾಶ ನೀಡುವಂತೆ ಬಿಜೆಪಿ ಸದಸ್ಯರು ಒತ್ತಾಯಿಸುವಂತಹ ಸಾಧ್ಯತೆ ಕೂಡ ಹೆಚ್ಚಿರುವಂತದ್ದು. ಈ ಮಧ್ಯೆ ಆರ್ಸಿಬಿ ಕಾಲ್ತುಳಿತ ದುರಂತದ ಮೇಲಿನ ಚರ್ಚೆಗೆ ಉತ್ತರವನ್ನ ನೀಡಲಿದೆ ಸರ್ಕಾರ. ಸರ್ಕಾರದ ಉತ್ತರ ಸಮಾಧಾನ ತರದಿದ್ದಲ್ಲಿ ಪ್ರತಿಪಕ್ಷಗಳ ಸದಸ್ಯರು ಸಭಾತ್ಯಾಗ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಇದೇ ವೇಳೆ ನಿಯಮ 69ರಡಿ ಅನುದಾನ ಅಭಿವೃದ್ಧಿ ಮೇಲೆ ಚರ್ಚೆ ಕೂಡ ಕಂಟಿನ್ಯೂ ಆಗುತ್ತೆ. ಈಗಾಗಲೇ ಪ್ರತಿಪಕ್ಷ ನಾಯಕ ಅಶೋಕ್ ಸೇರಿದಂತೆ ಹಲ ನಾಯಕರಿಂದ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೀತಲೇ ಬಂದಿದೆ. ವಿಪಕ್ಷ ಶಾಸಕರಿಗೆ ಅನುದಾನ ನೀಡಿಕೆಯಲ್ಲಿ ತಾರತಮ್ಯವೆಂದು ಆರೋಪಿಸಿ ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳ ಸದಸ್ಯರು ಮುಗಿಬಿದ್ದಿದ್ದಾರೆ. ಇಂದು ಕೂಡ ಸದನದಲ್ಲಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಲಿದ್ದಾರೆ ಪ್ರತಿಪಕ್ಷಗಳ ಸದಸ್ಯರು. ಇನ್ನು ಇಂದು 8ನೇ ದಿನ ವಿಧಾನಸಭೆ ಅಧಿವೇಶನ ಆರಂಭವಾಗಿದೆ. ವಿಧಾನಸಭೆ ಕಲಾಪದಲ್ಲಿ ಇವತ್ತು ಒಳ ಮೀಸಲಾತಿ ಜೊತೆಗೆ ಕಾಲ್ತುಳಿತ ದುರಂತದ ವಿಚಾರವಾಗಿ ವಾಕ್ಸಮರ ನಡೆಯುವಂತಹ ಸಾಧ್ಯತೆ ಹೆಚ್ಚಾಗಿದೆ. ನಿನ್ನೆ ಕೂಡ ಒಳ ಮೀಸಲಾತಿ ವಿಚಾರವಾಗಿ ಸಾಕಷ್ಟು ವಾಗ್ಯುದ್ಧ ನಡೆದಿತ್ತು. ಸಿಎಂ ಸಿದ್ದರಾಮಯ್ಯ ಕೂಡ ಸಭಾತ್ಯಾಗ ಮಾಡಿರ್ತಾರೆ. ಆಮೇಲೆ ವಾಗ್ಯುದ್ಧಗಳು ನಡೆಯುತ್ತೆ. ಇವತ್ತು ಕೂಡ ಈ ಕುರಿತಾಗಿ ವಾಕ್ಸಮರ ನಡೆಯುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಕಾಲ್ತುಳಿತ ದುರಂತದ ವಿಚಾರವಾಗಿಯೂ ಕೂಡ ಇವತ್ತು ಮಾತನಾಡ್ತಾರೆ. ನಾಗಮೋಹನ್ ದಾಸ್ ವರದಿ ಜಾರಿ ಬಗ್ಗೆ ಚರ್ಚೆಗೆ ಸದನದಲ್ಲಿ ಪ್ರತಿಪಕ್ಷಗಳು ಪಟ್ಟು ಹಿಡಿಯುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ನಾಗಮೋಹನ್ ದಾಸ್ ವರದಿ ಜಾರಿ ಸಂಬಂಧ ನಿನ್ನೆ ಸದನದಲ್ಲಿ ಹೇಳಿಕೆಯನ್ನ ದಾಖಲಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇದೇ ವಿಚಾರವಾಗಿ ಆ ಚರ್ಚೆಗೆ ಅವಕಾಶ ನೀಡುವಂತೆ ಪ್ರತಿಪಕ್ಷಗಳು ಪಟ್ಟು ಹಿಡಿಯುವಂತಹ ಸಾಧ್ಯತೆ ಇವತ್ತು ಹೆಚ್ಚಿರುವಂತದ್ದು. ಒಳ ಮೀಸಲಾತಿ ಸಂಬಂಧ ಮಾತನಾಡೋದಕ್ಕೆ ಅವಕಾಶ ನೀಡುವಂತೆ ಬಿಜೆಪಿ ಸದಸ್ಯರು ಒತ್ತಾಯಿಸಲಿದ್ದಾರೆ. ಈ ಮಧ್ಯೆ ಆರ್ಸಿಬಿ ಕಾಲ್ತುಳಿತ ದುರಂತದ ಮೇಲಿನ ಚರ್ಚೆಗೆ ಉತ್ತರವನ್ನ ನೀಡಲಿದೆ ಸರ್ಕಾರ. ಸರ್ಕಾರದ ಉತ್ತರ ಸಮಾಧಾನ ತರದಿದ್ದಲ್ಲಿ ಪ್ರತಿಪಕ್ಷಗಳ ಸದಸ್ಯರು ಸಭಾತ್ಯಾಗ ಮಾಡುವಂತಹ ಸಾಧ್ಯತೆ ಹೆಚ್ಚಿದೆ. ನಡೀದೆ ಅಹಿತಕರವಾದಂತಹ ಘಟನೆಗಳು ನಡೀದೇ ಇದ್ರೆ ನಡೆದೋಗ್ಬಿಡುತ್ತೆ, ಯಾರು ಕೇಳೋದಿಲ್ಲ. ಅಕಸ್ಮಾತ್ ಏನಾದರೂ ಘಟನೆಗಳು ನಡೆದ್ರೆ ಆ ಸಂದರ್ಭದಲ್ಲಿ ಯಾರು ಹೊಣೆ ಹೊರಬೇಕು, ಯಾರು ಜವಾಬ್ದಾರಿ ಹೊರಬೇಕು, ಪೊಲೀಸ್ನವರು ಹೊರಬೇಕಾ, ಆಯೋಜಿತರು ಹೊರಬೇಕಾ, ಅಥವಾ ಯಾರು ಹೊರಬೇಕು ಅಂತ ಹೇಳಿ ನಾವು ಇಲ್ಲಿವರೆಗೂ ಡಿಫೈನ್ ಮಾಡಿಲ್ಲ. ಅದು ಕಾನೂನು ಚೌಕಟ್ಟಿನಲ್ಲಿ ಪ್ರಶ್ನೆ ಮಾಡೋದಕ್ಕೆ ಆಗೋದ್ರೆ ಇಫ್ ಇಟ್ ಇಸ್ ನಾಟ್ ವೆಲ್ ಡಿಫೈನ್ಡ್. ಅದಕ್ಕೋಸ್ಕರ ಈ ಒಂದು ಬಿಲ್ಲನ್ನು ತಂದಿದ್ದೇವೆ. ಮಾನ್ಯ ಸದಸ್ಯರುಗಳಿಗೆ ನಾನು ವಿನಂತಿ ಮಾಡಿಕೊಳ್ತೇನೆ, ಇದನ್ನು ತಾವು ಚರ್ಚೆ ಮಾಡೋದಿದ್ರೆ ಮಾಡಿ, ಇಲ್ಲಾಂದ್ರೆ ಹಾಗೆ ಪಾಸ್ ಮಾಡಿಕೊಡಿ. ಮಾನ್ಯ ಸಭಾಧ್ಯಕ್ಷರೇ, ಈ ಕನ್ನಡದಲ್ಲಿ ಒಂದು ಗಾದೆ ಇದೆ, ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ, ಅಥವಾ ಕೆಡಿಸಿದ ಮೇಲೆ ಬುದ್ಧಿ ಬಂತು ಅಂತ ಕನ್ವರ್ಟ್ ಮಾಡ್ಕೋಬಹುದು. ಸಭಾಧ್ಯಕ್ಷರೇ, ಪೊನ್ನಣ್ಣವರು ಇಲ್ಲೇ ಇದ್ದಾರೆ, ನಮ್ಮ ಸರ್ಕಾರದ ಕಾನೂನು ಸಲಹೆಗಾರರು. ಅವರ ಹತ್ರ ಮಾಹಿತಿ ಇದೆ. ಹೈಕೋರ್ಟ್ ಅಲ್ಲಿ ಈ ಪ್ರಕರಣ ಬಂದಾಗ ಸ್ಪೆಸಿಫಿಕ್ ಆಗಿ ಹೈಕೋರ್ಟ್ ಜಡ್ಜ್ ಕೇಳಿದ್ರು, SOP ಏನಾದ್ರು ಮಾಡಿದ್ದೀರಾ ನೀವು ಕ್ರೌಡ್ ಮ್ಯಾನೇಜ್ಮೆಂಟ್ಗೆ? 2020 ಸಾಲಿನ ಕರ್ನಾಟಕ ಜನಸಂದಣಿ ನಿಯಂತ್ರಣ ಕಾರ್ಯಕ್ರಮಗಳು ಮತ್ತು ಗುಂಪುಗೂಡುವ ಸ್ಥಳಗಳಲ್ಲಿ ಜನಸಂದಣಿ ನಿರ್ವಹಣಾ ವಿಧೇಯಕವನ್ನು ಪರ್ಯಾಲೋಚಿಸಿದ ದಿನಗಳಲ್ಲಿ ಏನು ಈ ಜನಸಂದಣಿ ಆಗ್ತಕ್ಕಂಥದ್ದನ್ನ ನಾವು ಗಮನಿಸಿದ್ರೆ ಒಂದು ರೀತಿಯಲ್ಲಿ ಯಾವುದೇ ಕಾನೂನಿನ ಚೌಕಟ್ಟಿನಲ್ಲಿ ಆಗ್ತಕ್ಕಂಥದ್ದು ಆಗ್ತಾ ಇಲ್ಲ. ಬೆಳಗಾಂನಲ್ಲಿ ಪ್ರತಿ ಬಾರಿ ನಾವು ಸದನ ಅಧಿವೇಶನವನ್ನು ತಾವು ಕರೆದಂಥ ಸಂದರ್ಭದಲ್ಲಿ ವಿಧ ವಿಧವಾದಂಥ ಪ್ರತಿಭಟನೆಗಳನ್ನು ನಾವು ಗಮನಿಸಿದ್ದೇವೆ. ಸಾವಿರಾರು ಜನ ಆ ಪ್ರತಿಭಟನೆಯಲ್ಲಿ ಸೇರ್ತಾರೆ.